Hello everyone, I am Dr. Mohan Kumar V, consultant physician from Revive Hospital. Ivaga namma Revive Hospital alli, as we are all presenting multiple cases. One more interesting case I am going to present to you. Here in the presentation we have Mr. Badsha, physiotherapist, neurophysiotherapist I would say. Mr. Chandro patient idare, avara Srimati avaru idare. So very interesting case. ಏನಪ್ಪಾ ಇದು ಅಂದ್ರೆ ಸುಮಾರು ಫೆಬ್ರವರಿ 26ನೇ ತಾರೀಕು ಅವರು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಬಾತ್ರೂಮ್ ಅಲ್ಲಿ ಬಿದ್ದು ಕತ್ಗೇಟ್ ಮಾಡ್ಕೊಂಡಿದ್ದಾರೆ. ಕತ್ಗೇಟ್ ಆಗಿದ ತಕ್ಷಣ ಕತ್ತಿಂದ ಕೆಳಗಡೆ ಫುಲ್ಲು ಪ್ಯಾರಲೈಸ್ ತರ ಆಗಿದೆ, ಅಂದ್ರೆ ಕ್ವಾಡ್ರಿಪ್ಲೀಜಿ ಅಂತ ಕರಿತೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರನ್ನ ಮಹಾವೀರ್ ಜೈನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ C1 C2 ಸ್ಪೈನಲ್ ಫಿಕ್ಸೇಷನ್ ಸರ್ಜರಿ ಅಂತ ಮಾಡಿದ್ದಾರೆ. ಸೊ ಈ ಸ್ಟೇಟಸ್ ಅಲ್ಲಿ ನಮಗೆ ಪೇಷಂಟ್ ಅನ್ನ ಕರ್ಕೊಂಡ್ಬಂದ ನಮ್ಮ ಹಾಸ್ಪಿಟಲ್ಗೆ ಸೇರಿಸಿದ್ರು. ನಮ್ಮ ಹಾಸ್ಪಿಟಲ್ಗೆ ಸೇರಿದ ಕಂಡೀಷನ್ ಏನಂತಂದ್ರೆ ಕಂಪ್ಲೀಟ್ ಪ್ಯಾರಾಲಿಸಿಸ್ ಆಫ್ ಆಲ್ ದ 4 limbs. ಅದನ್ನ ಕ್ವಾಡ್ರಿಪ್ಲೀಜಿ ಅಂತ ಕರಿತೀವಿ. ಕೈ ಇರ್ಬೋದು, ಕಾಲಿರ್ಬೋದು, ಲಿಟ್ರಲಿ 0 ಮೂಮೆಂಟ್. ಪೇಷಂಟ್ಗೆ ಏನು ಮಾಡ್ಕೊಳಕ್ಕಾಗಲ್ಲ, ಯೂರಿನ್ ಮಾಡ್ಕೊಳಕ್ಕಾಗಲ್ಲ, ಟಾಯ್ಲೆಟ್ ಮಾಡ್ಕೊಳಲ್ಲ. ವೆರಿ ವೆರಿ ಬ್ಯಾಡ್ ಸಿಚುವೇಶನ್ ಅಲ್ಲಿ ಪೇಷಂಟ್ ಇದ್ರು. ಈ ಸಂದರ್ಭದಲ್ಲಿ ನಮ್ಮ ಹಾಸ್ಪಿಟಲ್ಗೆ ಅವ್ರು ಕರ್ಕೊಂಡ್ಬಂದ್ರು. ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ ಏನಾದ್ರು ಮಾಡ್ಬೋದಾ, ನ್ಯೂರೋ ರಿಹ್ಯಾಬಿಲಿಟೇಷನ್ ಮಾಡ್ಬೋದಾ ಅಂತ. ಸೊ ನಾವು ಹಾಸ್ಪಿಟ್ಲಿಗೆ ಬಂದಾಗ ನಮ್ಮ ನ್ಯೂರೋ ಫಿಸಿಯೋಥೆರಪಿ ಟೀಮ್ ಮಿಸ್ಟರ್ ಇಸ್ಮಾಯಿಲ್ ಮತ್ತೆ ಬಾದ್ಶಾ ಅವ್ರ ಜೊತೆ ಡಿಸ್ಕಸ್ ಮಾಡಿ ವಿ ಚಾಕ್ಡ್ ಔಟ್ ಎ ಸ್ಟ್ರಾಟಜಿ. ಇಂಟೆನ್ಸ್ ಫಿಸಿಯೋಥೆರಪಿನ ಕೊಡಬೇಕು, ಅದ್ರ ಜೊತೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ವಿಚ್ ಇಸ್ ನಾಟ್ ಡನ್ ಇನ್ ಮೆಜಾರಿಟಿ ಆಫ್ ದ ಹಾಸ್ಪಿಟಲ್, ವಿಚ್ ವಿಲ್ ಅಗೇನ್ ಸ್ಟಿಮ್ಯುಲೇಟ್ ದ ನ್ಯೂರಾನ್ಸ್ ಅಷ್ಟೇ. ಸೊ ನ್ಯೂರೋ ರೀಜನರೇಷನ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ. ಅದ್ರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಅಪ್ರೋಪ್ರಿಯೇಟ್ ನ್ಯೂರೋ ಫಿಸಿಯೋಥೆರಪಿ. ಸೊ ಇದೆರಡನ್ನೂ ಮಾಡಿದ್ವಿ. ಸೊ ಪೇಷಂಟ್ ವಾಸ್ ಬೆಡ್ ರಿಡನ್ ವಿತ್ 0 ಮೂಮೆಂಟ್ ಆಫ್ ದ ಲಿಮ್ಸ್ ಓವರ್ ಎ ಪೀರಿಯಡ್ ಆಫ್ ಆಲ್ಮೋಸ್ಟ್ 3 months. ಡ್ರಮ್ಯಾಟಿಕ್ ರಿಕವರಿ ಆಗಿದೆ ಅಂತ ಹೇಳಬೇಕು. ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ವಿತ್ ಮಿನಿಮಲ್ ಸಪೋರ್ಟ್ ಅವರು ನಡೀತಾ ಇದ್ದಾರೆ. ಅಟ್ಲೀಸ್ಟ್ ಅವರ ದೈನಂದಿನ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಕೋಬಹುದಾಗಿದೆ. ಟಾಯ್ಲೆಟ್ಗೆ ಹೋಗ್ಬೋದು, ಯೂರಿನ್ ಪಾಸ್ ಮಾಡ್ಬೋದು. ಅಟ್ಲೀಸ್ಟ್ ಆ ಸ್ಟೇಜಿಗೆ ಬಂದಿರೋದು ನಿಜಕ್ಕೂ ಶ್ಲಾಘನೀಯ. ಇದರಲ್ಲಿ ಫಿಸಿಯೋಥೆರಪಿಸ್ಟ್ ರೋಲ್ ಬಹಳ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ಪೇಷಂಟ್ ರೋಲು ಕೂಡ. ಪೇಷಂಟ್ಗೆ ಬಡಸ್ತನ, ದುಡ್ಡಕ್ಕೆ ಕಷ್ಟ, ನಾವು ಸಾಕಷ್ಟು ಡಿಸ್ಕೌಂಟಲ್ಲಿ ಮಾಡಿಕೊಟ್ವಿ. ಜೊತೆಗೆ ಅವರು ಟ್ರೀಟ್ಮೆಂಟ್ ಏನೇ ಹೇಳಿದ್ರು ಒಪ್ಕೋಬೇಕು. ಇದೇನಪ್ಪ ಡಾಕ್ಟ್ರು ಅಥವಾ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಸುಮ್ಮನೆ 2 ತಿಂಗಳು ತೊಗೋತಾವ್ರೆ, 3 ತಿಂಗಳು ತೊಗೋತಾವ್ರೆ, ಎಳಿತಾನೆ ಅವರೇ, ನಮ್ಗೆ ಯಾವುದು ಎಳೆಯೋ ಉದ್ದೇಶ ಇಲ್ಲ. ಇನ್ಫ್ಯಾಕ್ಟ್ ಇರೋ ಫೀಸಲ್ಲಿ ಡಿಸ್ಕೌಂಟ್ ಮಾಡಿ ಅವ್ರಿಗೆ ಉಳ್ಕಡಿ ಒಳ್ಳೇದು ಮಾಡಿಬಿಟ್ಟು ಕಳ್ಸೋಣ ಅನ್ನೋ ಒಂದನ್ನು ಇದು ಮಾಡಿ ವಿ ಡಿಡ್ ಲಾಟ್ ಆಫ್ ಎಫರ್ಟ್ಸ್ ಫ್ರಮ್ ಅವರ್ ಸೈಡ್, ಫಿಸಿಯೋಥೆರಪಿ ಸೈಡ್ ಮಾಡಿದ್ರು. ಇವಾಗ ಪೇಷಂಟು ಅಟ್ಲೀಸ್ಟ್ ಒಂದು ಸಪೋರ್ಟಿಂದ ನಡೆಯೋಕ್ಕಾಗ್ತಾ ಇದೆ. ಇದೇ ಥರ ಅವ್ರು ಮುಂದುವರೆದ್ರೆ ಇಂಡಿಪೆಂಡೆಂಟ್ ಆಗಿ ಮುಂದಕ್ಕೆ ಅವ್ರ ಕೆಲಸನ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಇದನ್ನ ಹೇಳ್ತಾ ಇವಾಗ ಫಿಸಿಯೋಥೆರಪಿಸ್ಟ್ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರು, ಏನೇನು ಕೊಟ್ಟರು ಅಂತ ಅವ್ರ ಮಾತಲ್ಲಿ ಕೇಳೋಣ. ನೆಕ್ಸ್ಟ್ ಚಂದ್ರು ಅವ್ರ ಮಾತಲ್ಲಿ ಕೇಳೋಣ, ಅವ್ರ ಹೆಂಗಸ್ರ ಮಾತಲ್ಲಿ ಕೇಳೋಣ. ಯಾವ ರೀತಿ ಟ್ರೀಟ್ಮೆಂಟು ಅವ್ರಿಗೆ ಯಾವ ರೀತಿ ಫಲಪ್ರದಾಯಕವಾಯಿತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಾದ್ಶಾ, ನೌ ಯು ಹ್ಯಾವ್ ಟು ಟೆಲ್ what was the treatment approach from physiotherapy perspective? So first is coming thing is no power is there in hand, biceps, quadriceps, quads and everything. So all the 4 limbs zero power. 4 limbs 0. Now he is turned to the neurophysiotherapy, separately ball activities and band exercise and active passive movements. Everything we get, and our best team is 4 members is there. Ismail, me, Razin and Arun. 4 members. We change everyone and doing 2 times in a day. Very good. So that time he getting more improved. He just move in the hands starting stage in first 2-3 days. After 1 week, our must goal is he want to sit. So he will sit him independently. So he start to sit within 1 month nearby. He start to independently. After we start to walk, how to walk, we are improving that. So we make him to stand. So some ball exercise, his ball exercise. We give whatever we want. We take all machines, tense muscle stimulation exercise machine we'll take, and all activities and we'll give. And it's very good. Now he start with standing and he start with walk with walker. With support is walking. With support is walking. Actually, we didn't expect 3 months this much recovery. Okay. So it's coming too fast. ಸೊ ಗ್ರೇಟ್ ರಿಕವರಿ ಆಗಿದೆ ಪೇಷಂಟ್ಗೆ. ಬಂದಾಗ ಅವ್ರ ಪವರ್ 0 ಅಂತ ಹೇಳ್ಬೋದು. ಇವಾಗ ಮಸಲ್ ಪವರ್ ಅಂತ ನಾವು ಚೆಕ್ ಮಾಡ್ತೀವಿ, ಬಂದಾಗ ಲಿಟ್ರಲಿ ಇಟ್ ವಾಸ್ 0. ಇವಾಗ ನೋಡಿದ್ರೆ 4+ ಇಂದ ಅವರ್ ಏಮ್ ಇಸ್ ಟು ಬ್ರಿಂಗ್ ಇಟ್ ಅಪ್ ಟು 5 ಬಂದ್ರೆ ಪೇಷಂಟ್ ಇಸ್ ಆಲ್ರೆಡಿ ಫುಲ್ಲಿ ನಾರ್ಮಲ್ ಅಂತ, ಫುಲ್ಲಿ ರಿಕವರ್ಡ್ ಅಂತ.
ಅದಕ್ಕೆ ನಮ್ಮ ಎಫರ್ಟ್ ಜೊತೆಗೆ ಪೇಷಂಟ್ ಕಡೆ ಎಫರ್ಟ್ ಭಾಳ ಮುಖ್ಯ ಆಗಿರುತ್ತೆ. ಓಡಾಡೋಂಥದ್ದು, ಜಿಗುಪ್ಸೆ, ಜೀವನದಲ್ಲಿ ಜಿಗುಪ್ಸೆ ಬಂದು ಸೋಮೇರಿತನ ಬಂದರೆ ಹೋಯ್ತು. ಕೂತ್ಕೊಂಡು ಭಾಳ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿದ್ರೆ ಇಂಪ್ರೂವ್ಮೆಂಟ್ ಖಂಡಿತ ಆಗುತ್ತೆ. ಅವರು ಏನಿದೆ ಪವರು 5 ತನಕ ತೊಗೊಂಡೋಗ್ಬೋದು. ಫುಲ್ ನಾರ್ಮಲ್ ಇಂಡಿವಿಜುವಲ್ ತನಕ ಆಗಬೇಕು ಅನ್ನೋದು ನಮ್ಮ ಆಶಾಭಾವನೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆದಿದೆ. ಇನ್ನು ಮುಂದುವರೆದ ಭಾಗದಲ್ಲೇ ಅವ್ರು ಎಫರ್ಟ್ ಹಾಕಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಇವತ್ತು ಚಂದ್ರ ಅವರೇ, ನೀವೇನಾದರೂ ಮಾತಾಡೋಕೆ ಬಯಸ್ತೀರಾ, ಏನಾದರೂ ಹೇಳ್ತೀರಾ? ನನ್ನ ಹೆಸರು ಚಂದ್ರು ಅಂತ. ನಾನು ಈಗೊಂದು ಜನವರಿ ಮಂತಲ್ಲಿ ವಾಶ್ರೂಮಲ್ಲಿ ಬಿದ್ದು ಕುತ್ತಿಗೆ ಏಟಾಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು. ಅದಾದಮೇಲೆ ಮಹಾವೀರ್ ಜೈನ್ ಹಾಸ್ಪಿಟ್ಲಲ್ಲಿ ಸರ್ಜರಿ ಆಯಿತು. ಸರ್ಜರಿ ಆದಮೇಲೆ ನನ್ನ ಕೈ ಕಾಲು ಫುಲ್ಲು ಸ್ವಾಧೀನ ಕಳ್ಕೊಂಡೆ. ತಿರ್ಗಾಡಕ್ಕೆ ಆಯ್ತಿರ್ಲಿಲ್ಲ, ಏನಿಲ್ಲ, ಕೈ ಕಾಲು ಅಲ್ಲಾಡ್ತಿರ್ಲಿಲ್ಲ. ಜೀವನ ಇಷ್ಟೇನ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಯಾರು ಹೇಳಿದ್ರು ಹಿಂಗೆ ರಿವೈವ್ ಹಾಸ್ಪಿಟ್ಲು ಇಲ್ಲೆಲ್ಲ ಚೆನ್ನಾಗಿದೆ, ಫಿಸಿಯೋಥೆರಪಿ ಎಲ್ಲ ಇದೆ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ಅಡ್ಮಿಟ್ ಆದೆ. ಅಡ್ಮಿಟ್ ಆದಾಗ ಸ್ವಲ್ಪನೇ ಇಂಪ್ರೂವ್ ಆಯಿತು. ಕೈ ಕಾಲು ಅಲ್ಲಾಡ್ಸೋಕಾಯ್ತು, ಕೈ ಅಲ್ಲಾಡ್ಸೋಕಾಯ್ತು. ಆಮೇಲೆ ಕೂತ್ಕೊಂಡಾದ್ಮೇಲೆ ಕಾಲುಗಳು ಒಂದು ಸ್ವಲ್ಪ ಮೂವ್ಮೆಂಟ್ ಆಯಿತು. ಈಗ ನನ್ನ ಕೈಯಿಂದ ನಾನೇ ಕಮ್ಸೆ ಕಮ್ ಸೆಲ್ಫಲ್ಲಿ ವಾಕರ್ ಇಟ್ಕೊಂಡು ತಿರುಗಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ. ಸ್ವಲ್ಪ ಸೆಲ್ಫಲ್ಲಿ ವಾಕ್ ಆದರೆ ಮುಗೀತು ಅಂತ ಹೇಳಿ. ಸಂತೋಷ. ಹೇಳಮ್ಮ, ನಿನ್ನ ಅನುಭವ ಹೇಳಮ್ಮ. ಸರ್, ಈಗ ರಿವೈವ್ ಹಾಸ್ಪಿಟಲ್ಗೆ ಬಂದು ತುಂಬ ಹೆಲ್ಪ್ ಮಾಡಿದ್ದೀರಾ. ಎಲ್ಲ ನಡೆಯೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಮೂಮೆಂಟ್ ಏನಿಲ್ಲ, ಆ ಕಡೆ ಈ ಕಡೆ ಕೈ ಏನು ಆಡಿಸ್ತಿರ್ಲಿಲ್ಲ. ಇವಾಗ ಇಲ್ಲಿಗೆ ಬಂದು ಎಲ್ಲ ಮೂಮೆಂಟ್ ಇದೆ. ಇವಾಗ ವಾಕರ್ ಇಟ್ಕೊಂಡು ಹೆಜ್ಜೆ ಹಾಕೊಂಡು ಒಂದು ಸ್ವಲ್ಪ ನಡಿತೀನಿ ಅನ್ನಂಗಿದ್ದಾರೆ. ಇಲ್ಲಿಗೆ ಬಂದು ತುಂಬಾ ಹೆಲ್ಪ್ ಆಗಿದೆ ಸರ್. ಇಲ್ಲಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಫಿಸಿಯೋಥೆರಪಿ ಎಲ್ಲ ಮಾಡಿದ್ದಾರೆ, ಎಲ್ಲ ನೋಡ್ಕೊಂಡಿದ್ದಾರೆ. ಇಲ್ಲ ಸರಿ. ಸೊ ಲಿಟ್ರಲಿ ಬೆಡ್ ರಿಡನ್ ಪೇಷಂಟ್ ಇವತ್ತು ಕೂತ್ಕೊಂಡಿದ್ದಾರೆ, ವಿತ್ ಸಪೋರ್ಟ್ ವಾಕ್ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಶ್ಲಾಘನೀಯ. ವೆರಿ ಗುಡ್ ಇಂಪ್ರೂವ್ಮೆಂಟ್ ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕು. ಇಷ್ಟ ಆಗಿರೋದೇ ಗ್ರೇಟ್. ಇದಕ್ಕಿಂತನೂ ಆಗುತ್ತೆ. ಅದಕ್ಕೆ ನಿಮ್ಮ ಎಫರ್ಟ್ ಭಾಳ ಭಾಳ ಮುಖ್ಯ. ನಮ್ಮ ಕೈಲಾದ ಮ್ಯಾಕ್ಸಿಮಮ್ ಏನು ಬೇಕೋ ಮಾಡಿದ್ದೀವಿ. ಸೊ ಇಂಥ ಕೇಸ್ಗಳು ಬೇಕಾದಷ್ಟಿದೆ. ಎಷ್ಟು ಜನಕ್ಕೆ ಪ್ರಾಪರ್ ಗೈಡೆನ್ಸ್ ಸಿಗಿದೆ, ಪ್ರಾಪರ್ ಹಾಸ್ಪಿಟಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಸಿಗಿದೆ, ಸರಿಯಾದ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ. ಸೊ ಇವಾಗಲೂ ಒಬ್ರು ಬಂದಿದ್ದಾರೆ, ಬಿಲೋ ವೇಸ್ಟ್, ಅವ್ರಿಗೆ ಕಂಪ್ಲೀಟ್ಲಿ ಪ್ಯಾರಾಪ್ಲೀಜಿಯಾ ಅಂತ ಕರಿತೀವಿ. ಅದಕ್ಕೂ ರಿಕವರಿ ಪ್ರಾಸೆಸ್ ನಡೀತಾ ಇದೆ. ಸೊ ಸುಮಾರು ಕಡೆ ಇವಾಗ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿಯಾಗಿ ಕ್ವಾಡ್ರಿಪ್ಲೀಜಿಯಾ, ಪ್ಯಾರಾಪ್ಲೀಜಿಯಾ ಇಂಥ ಕೇಸಸ್ಗಳು ಜಾಸ್ತಿ ಇದೆ. ಬಟ್ ಅವ್ರಿಗೆಲ್ಲ ಸೂಕ್ತವಾದ ಚಿಕಿತ್ಸೆ ದೊರಕಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಲೈಫ್ ಟೈಮ್ ಪ್ಯಾರಾಲಿಸಿಸ್, ಆಲ್ವೇಸ್ ಬೆಡ್ ರಿಡನ್, ಬದುಕಿರೋ ತನಕ ಬೆಡ್ಡಲ್ಲೇ ಇರಬೇಕಾಗುತ್ತೆ. ಸೊ ಇದರಿಂದ ಪ್ರತಿಯೊಬ್ಬರು ಏನು ಅಂತ ಹೇಳಿದ್ರೆ ಟ್ರಾಮಾ ಆಗ್ದಂಗೆ ನೋಡ್ಕೊಳ್ಳಿ. ನಂಬರ್ 1, ಬೈ ಚಾನ್ಸ್ ಆದರೆ ಇಮಿಡಿಯೇಟ್ ಪ್ರಾಪರ್ ಮೆಡಿಕಲ್ ಕೇರ್, ಅದನ್ನು ಫಾಲೋಡ್ ಬೈ ಪ್ರಾಪರ್ ನ್ಯೂರೋ ರಿಹ್ಯಾಬಿಲಿಟೇಷನ್ ಮಾಡೋದ್ರಿಂದ ಪೇಷಂಟ್ ರಿಕವರಿ ಬೆಟರ್ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ಮತ್ತು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.